ನಮಸ್ತೆ ಸರ್. ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನೇಮಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿಬಿಟ್ರು, ಗಂಟಾಗೋಷ್ಠಿ ಹೇಳಿಬಿಟ್ರು, ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥ ಕಾರ್ಯಕರ್ತರಿಗೆ ನಾವು ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ನೋಡಿ, ಈಗಾಗಲೇ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಆ್ಯಸ್ ಎ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಒಂದು ವಿಪಕ್ಷವಾಗಿ ಏನು ಮಾತಾಡಬೇಕು, ಏನು ಹೇಳಬೇಕು, ಆ ಎಲ್ಲ ವಿಷಯಗಳನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ ಆರ್ ಅಶೋಕರು ಮತ್ತು ನಮ್ಮೆಲ್ಲ ಸದಸ್ಯರು ಸೇರಿ ನಾವು ಅದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತು ಇದೊಂದು ಅವೈಜ್ಞಾನಿಕವಾಗಿ ಸಮಿತಿಯನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ನಿಮ್ಮ ಕಾರ್ಯಕರ್ತರು ನೀವು ಕೊಡೋಕೆ ನಾವು ಯಾರಿಗೂ ಬೇಡ ಅನ್ನಂಗಿಲ್ಲ. ಆದರೆ ಸಾಕಷ್ಟು ನಿಗಮ ಮಂಡಳಿಗಳಿದಾವೆ. ನಿಮ್ಮ ಶಾಸಕರಿಗೆ ಯಾರಿಗೆ ಕೊಟ್ಟಿರಿ, ಅವ್ನು ತೆಗೆದು ನಿಮ್ಮ ಕಾರ್ಯಕರ್ತರಿಗೆ ಕೊಡ್ರಲ್ಲ. ಹಂಗಂದ್ರೆ ಕೊಡೋಂಗಿತ್ತಂತಂದ್ರೆ ಇವ್ರಿಗೆ ಈ ರೀತಿಯಾಗಿ ಸುಮಾರು 15-16 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಇವತ್ತು ಒಂದು ಕಡೆ ಡೆವಲಪ್ಮೆಂಟಿಗೆ ಯಾವುದೇ ರೀತಿಯಾದಂಥ ದುಡ್ಡಿಲ್ಲ. ಸಾಕಷ್ಟು ಒದ್ದಾಡಕತ್ತೆ. ನಾವು ಎಲ್ಲ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಶಾಸಕರು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಒದ್ದಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅನ್ನೋದು ಕಾರಣಕ್ಕಾಗಿ. ಆಮೇಲೆ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಆಗಬಾರ್ದು. ಈಗಾಗಲೇ ಶಾಸಕರಿದ್ದಾರೆ, ಜಡ್ ಪಿ ಇದ್ದಾರೆ, ಟಿ ಪಿ ಇರ್ತಾರೆ, ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ತಹಸೀಲ್ದಾರ್ ಇದ್ದಾರೆ, ಪಿ ಡಿ ಒ ಇದ್ದಾರೆ, ಸಿ ಇ ಒ ಇದ್ದಾರೆ, ಇ ಐ ಸಿ, ಡಿ ಸಿ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಾಗಿದ್ದಾಗ ಇದೊಂದು ಹೊಸದೇನಿದೆ ಬಾಡಿ ಹಂಗಂತಂದು ಇದು ನಾಳೆ ಕಾಂಗ್ರೆಸ್ ಪಾರ್ಟಿಯವರು ಬಹುಶಃ ಅವರು ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಇನ್ನೊಬ್ಬರನ್ನ ತಯಾರು ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಬಾಡಿಯನ್ನು ತೆಗಿಬೇಕನ್ನೋದು ನಮ್ಮದು ಆಗ್ರಹ ಐತಿ. ಇದನ್ನು ನೀವು ಬೇಕಾದ್ರೆ ಮೆಂಬರ್ ಮಾಡಿರಿ. ಅಲ್ಲಿ ನಾರ್ಮಲಿ ಶಾಸಕರ ಯಾವಾಗಲೂ ಅವ್ರವ್ರ ತಾಲೂಕಿನಲ್ಲಿ ಏನೇ ನಡೆದಾದ್ರೂ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಗಳು ನಡೀತಿರ್ತಾವೆ. ಹೀಗಾಗಿ ಇದನ್ನು ಈ ಬಾಡಿಯನ್ನು ತೆಗಿಬೇಕನ್ನೋದು ನಮ್ಮದು ಆಗ್ರಹ ಐತಿ. ಮತ್ತು ಸೇವಿಂಗ್ಸು ಆಗುತ್ತೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಸೇವಿಂಗ್ಸು ಆಗುವಂಥ ನಿಟ್ಟಿನಲ್ಲಿ ಆಗಬೇಕು. ಇವತ್ತು ನೋಡಿ, ಕಾರ್ಪೊರೇಟ್ರ್ ಇದ್ದವ್ರಿಗೆ ಇವತ್ತಿಲ್ಲಿ ಕಾರ್ಪೊರೇಟ್ರಿಗೆ 5,000 ರೂಪಾಯಿನ 6,000 ರೂಪಾಯಿ ಅವ್ರಿಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಇವ್ರಿಗೆ 25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ, ವೆಹಿಕಲ್ ಕೊಡ್ತಾರೆ. 40,000 ಜಿಲ್ಲಾದವ್ರಿಗೆ, 25,000 ತಾಲೂಕಿನವ್ರಿಗೆ. ಹಾಗಾದ್ರೆ ಏನಿದಕ್ಕೆ ಹಂಗಂದ್ರೆ ಇಲ್ಲಿ ಗೆದ್ದು ಬಂದು ಚುನಾಯಿತ ಪ್ರತಿನಿಧಿಗಳಾದವ್ರಿಗೆ 5,000-6,000 ರೂಪಾಯಿ ಕೊಡ್ತಾರೆ. ಇವರು ಏನು ಇಲ್ದಾನೆ ಇಲ್ಲಿ ಕರ್ಕೊಂಬಂದು ಕುಂದಿರಿಸಿ ಅವ್ರಿಗೆ 25,000 ರೂಪಾಯಿ ಕೊಡುವಂಥದ್ದು ಪ್ರಯತ್ನ ಮಾಡ್ತಾರೆ. ಜಿಲ್ಲಾದವ್ರಿಗೆ 40,000 ರೂಪಾಯಿ ಕೊಡ್ತಾರೆ, ವೆಹಿಕಲ್ ಕೊಡ್ತಾರೆ, ಆಫೀಸ್ ಕೊಡ್ತಾರೆ. ಹೀಗಾಗಿ ಇದೊಂದು ಏನಿಲ್ಲ. ಇವತ್ತು ಎಲ್ಲ ಸೌಲಭ್ಯಗಳು ಡಿ ಬಿ ಟಿ ಮುಖಾಂತರ ಆಗಾಕತ್ತಾವೆ. ಏನು ಇವತ್ತೇನು ಯಾರು ಕ್ಯಾಶ್ ತೊಗೊಂಡು ಕೈಯಾಗ ಕೊಟ್ಟು ಬಂದು ನೋಡೇ ತಿನ್ನೋವಂಥದ್ದಿಲ್ಲ. ನೇರವಾಗಿ ಯಾರ್ಯಾರು ಫಲಾನುಭವಿಗಳು ಅವ್ರ ಖಾತೆಗಳಿಗೆ ಹೋಗಬೇಕು. ನೀವು ಕೆ ಇ ಬಿದು ಇವ್ರಿಗೇನು ಮಾಡೋ ಕೆಲಸ ಇಲ್ಲ. 2,000 ರೂಪಾಯಿನ ನೇರವಾಗಿ ಡಿ ಬಿ ಟಿ ಆಗುತ್ತೆ, ಅವ್ರವ್ರ ಅಕೌಂಟಿಗೆ ಹೋಗಿ ಬೀಳುತ್ತೆ. ಶಕ್ತಿ ಯೋಜನೆ ಒಳಗೆ ಮಹಿಳೆಯರೇನು ಅಲ್ಲಿನ ಬಸ್ನಾಗ ಯಾರು ಹತ್ಯಾರ ಯಾರಿಲ್ಲ ಅಂತ ನೋಡೋಕ್ಕಾಗತ್ತೆ ಇವ್ರಿಗೆ ಹೋಗಿ, ಅದನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯುವ ನಿಧಿದು ಅದು ನೇರವಾಗಿ ಬೆನಿಫಿಟ್ ಆಗುತ್ತೆ. ಹೀಗಾಗಿ ಯಾವುದೇ ರೀತಿಯಾದಂಥ ಇದರಲ್ಲಿ ಅವ್ರಿಗೆ ಏನು ಕೆಲಸ ಅನ್ನುವಂಥದ್ದು ಇಲ್ಲ. ಹೀಗಾಗಿ ನಾವು ಇದನ್ನು ತೆಗಿಬೇಕನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀವಿ. ಮತ್ತು ಈಗಾಗಲೇ 2 ಸಲ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಸಭೆನೂ ಆಯಿತು. ಮೊನ್ನೆ ನಡೆದಂಥ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಸರ್ಕಾರದವ್ರು ಹೇಳಿದ್ದಾರೆ. ಹೀಗಾಗಿ ನಾವು ವೇಟ್ ಮಾಡತ್ತೀವಿ. ತದನಂತರ ಮುಂದಿನ ಹೋರಾಟ ತೀರ್ಮಾನ ಅನ್ನೋದು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಿಗಮಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ನೇಮಕ ಮಾಡ್ಕೊಂಡಿದ್ದಾರೆ, ಅಲ್ಲೂ ತೆರಿಗೆದಾರರು ಹೋಗ್ತಾ ಇದೆ. ಅದೇ ನೋಡಿರಿ, ನಿಗಮ ಅಂತಕ್ಕಂಥದ್ದು ಸ್ಟ್ಯಾಟ್ಯೂಟರಿ ಬಾಡಿ ಅದು. ಅದಕ್ಕೆ ಸರ್ಕಾರದಿಂದ ಮಾನ್ಯತೆ ಪಡೆದೈತಿ ಎಲ್ಲ ನಿಗಮಗಳಿಗೆ. ಇದು ಮಾನ್ಯತೆ ಇಲ್ಲ. ಇದಕ್ಕೆ ಅಸಂವಿಧಾನಿಕವಾಗಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ನಿಗಮ ಮಂಡಳಿ ಅನ್ನುವಂಥದ್ದು ಎಲ್ಲ ಕಡೆನೂ ಇತ್ತು. ಹಿಂದಿನ ಸರ್ಕಾರದಾಗ, ನಮ್ಮ ಸರ್ಕಾರದಾಗ ಇತ್ತು, ಈ ಸರ್ಕಾರದಾಗ ಇತ್ತು. ಅದ್ರ ಬಗ್ಗೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನೀವು ಕೊಟ್ಟು ಅಲ್ಲಿ ಮೆಂಬರ್ ಮಾಡಿರಿ. ಈಗ ಆರಾಧನಾ ಸಮಿತಿ ಐತಿ, ಮೆಂಬರ್ ಮಾಡಿರಿ. ಅಲ್ಲಿನೂ ಮಾಡಿಕೊಟ್ರಲ್ಲ, 4 ಜನ ಮಾಡಕ್ಕೆ ಕೊಡ್ತಾರೆ. ಈಗ ನಿಮ್ಮ ಸರ್ಕಾರದವ್ರು ಮಾಡ್ಯಾರ ಮೆಂಬರ್. ಆಶ್ರಯ ಕಮಿಟಿ ಐತಿ, ಅಲ್ಲಿ ಮೆಂಬರ್ ಮಾಡಿರಿ. ಯಾರು ಬೇಡ ಅಂದ್ರೆ ಅದಕ್ಕೆ ಈ ರೀತಿ ಹೊಸ ಕ್ರಿಯೇಟ್ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಅಂತರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಬಿಡಬೇಕು ಅನ್ನೋಂಥ ಆಗ್ರಹ ಮಾಡ್ತಾರೆ. ಸರ್, ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಥರ ಅವರು ಜಿಲ್ಲಾ ಮತ್ತು ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದೊಳಗೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಮೆಂಬರ್ಸು ಮಾಡ್ತಾ ಇದ್ದಾರೆ. ಜನರ ತೆರಿಗೆಯನ್ನು ಲೋಪ ಹೋಗ್ತಾ ಇದೆ. 101% ನೋ ಡೌಟ್. ನಾವು ಈಗಾಗಲೇ ಇದನ್ನು ವಾಚಿದ್ದೇವೆ ಹೌಸ್ನಲ್ಲಿ ಕೂಡ. ಜನರ ತೆರಿಗೆಯನ್ನು ಇವತ್ತು ವಿನಾಕಾರಣ ನೀವು ಪೋಲ್ ಮಾಡುವಂಥ ಕೆಲಸ ಮಾಡ್ತೀರಿ. ಅದೇ 16 ಕೋಟಿ 20 ಕೋಟಿ ಎಷ್ಟು ಬರುತ್ತೆ ಅದನ್ನು ಜನರ ಅಭಿವೃದ್ಧಿಗೋಸ್ಕರ ಇವತ್ತು ಸಾಕಷ್ಟು ಮೂಲಭೂತ ಸೌಕರ್ಯದ ಸಮಸ್ಯೆಗಳಾಗ್ತಾ ಇದ್ದಾವೆ. ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಈ ರೀತಿಯಾದಂಥ ದುಡ್ಡನ್ನು ಟ್ಯಾಕ್ಸ್ ಪೇಯರ್ ದುಡ್ಡು ಏನು ಬರ್ತೈತಿ ಅದನ್ನು ಯೂಸ್ ಮಾಡೋಕ್ಕೆ ಅದು ಕೊಡಬೇಕನ್ನೋಂಥ ಆಗ್ರಹ ಮಾಡ್ತೀವಿ. ಈಗೇನು ಸಮಿತಿ ಮಾಡಿದಾರ ಅಲ್ಲಿ ಮೆಂಬರ್ ಮಾಡಿರಿ. ನೀವು ಮೆಂಬರ್ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಈಗ ಒಂದು ಯಾವುದೋ ಸಮಿತಿ ಮಾಡಿರೋದು ಮೆಂಬರ್ ಮಾಡಿರಿ. ಅದಕ್ಕೆ ಅಧ್ಯಕ್ಷ, ಅದಕ್ಕೆ ಕೊಠಡಿ ಎಲ್ಲ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಹೀಗಾಗಿ ಅದನ್ನು ವಿಸರ್ಜನೆ ಮಾಡಬೇಕನ್ನೋ ನಮ್ಮ ಆಗ್ರಹ ಐತಿ. ಸಾರ್ವಜನಿಕರಿಗೆ ಗೊಂದಲ ಉಂಟಾಗಿದೆ. ಈಗ ಬಿಜೆಪಿ ಬಣ ಬಡಿದಾಟಿದೆ. ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳಾಗಲಿ ಮತ್ತೊಂದೇನೋ ಆಗಲಿ ವಿರೋಧ ಪಕ್ಷ ಕಾವನಾಗಿ ಇಲ್ಲೇ ಇಲ್ವಲ್ಲ ಅಂತ ನೋಡಿ, ಭಾಳ ಸ್ಪಷ್ಟವಾಗೈತಿ. ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಬಂದಾಗಿ ನಾವು ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸನ್ಮಾನ್ಯ ಅಶೋಕ್ ಅವರು ಇದ್ದಾರೆ, ನಮ್ಮ ವಿಪಕ್ಷ ನಾಯಕರಾಗಿ. ಅಧ್ಯಕ್ಷರು ಇರ್ತಾರೆ, ಯತ್ನಾಳಗೌಡರು ಇರ್ತಾರೆ, ಎಲ್ಲರೂ ನಾವು ಇರ್ತೇವೆ. ಅಷ್ಟರು ಕೂಡ ನಾವು ಎಲ್ಲಿ ಹೋರಾಟ ಮಾಡಾಕತ್ತೆ. ಅದೇನು ಬಡದಾಟ ಬಡದಾಟ ಅನ್ನೋಂಥದ್ದನ್ನು ಇಲ್ಲಿ ಯಾವುದೂ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದಿರ್ತಾವೆ, ಅದನ್ನು ಪಾರ್ಟಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಸರಿ ಮಾಡ್ತೈತೆ ಅಂತ ವಿಶ್ವಾಸ ನಮಗೆ.